ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಒಂದು ತಿಂಗಳಲ್ಲಿ ಮದುವೆ ಆಗಬೇಕಾಗಿತ್ತಂತೆ ಯುವಕ. ಬಟ್ ಈಗ ಆತ ನಾಪತ್ತೆಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ತಿಂಗಳಲ್ಲಿ ಹಸೆಮಣೆ ಏರ್ಬೇಕಾದಂತ ಯುವಕ ನಾಪತ್ತೆಯಾಗಿರೋದ್ರಿಂದ ಹಲವು ಅನುಮಾನಗಳು ಇದೆ ಅಂತೆ. ಈ ವಿಚಾರದಲ್ಲಿ ಮದುವೆ ತಯಾರಿಯಲ್ಲಿದ್ದ ಯುವಕನ ಹುಡುಕಾಟಕ್ಕೆ ಇಡೀ ಗ್ರಾಮ ನಿಂತ್ಕೊಂಡಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದ ಯುವಕ ಈ ರೀತಿ ನಾಪತ್ತೆಯಾಗಿದ್ದು, ಮೊಮ್ಮಗ ನಾಪತ್ತೆಯಾಗಿರುವ ಹಿನ್ನೆಲೆ ಯುವಕನ ಅಜ್ಜಿ ಕಣ್ಣೀರ್ ಹಾಕ್ತಿದ್ದಾರಂತೆ. ಮೊಮ್ಮಗ ಬರೋ ತನಕ ಕೂಡ ಗ್ರಾಮ ದೇವತೆಗೆ ಉಪವಾಸವನ್ನ ಮಾಡ್ತಿದ್ದಾರಂತೆ, ಬೇಡ್ಕೊಂಡಿದ್ದಾರಂತೆ, ಹರಕೆ ಕಟ್ಕೊಂಡಿದ್ದಾರೆ. ಮೊಮ್ಮಗ ಬೇಗ ವಾಪಸ್ ಬರಲಿ, ಅಲ್ಲಿ ತನಕ ಕೂಡ ಉಪವಾಸ ಮಾಡ್ತೀನಿ ಅಂತ. ಮುದ್ದು ರಂಗಪ್ಪ 25 ವರ್ಷ ನಾಪತ್ತೆಯಾಗಿರುವ ಯುವಕ ಅಂತ ಹೇಳಲಾಗ್ತಾ ಇದೆ. ಇದೇ ಜನವರಿ 28ರ ಬೆಳ್ಳಂಬೆಳಗ್ಗೆ ನಾಪತ್ತೆಯಾಗಿದ್ದಾನಂತೆ ಮುದ್ದು ರಂಗಪ್ಪ. ಮದುವೆ ಪೂರ್ವ ತಯಾರಿಗಾಗಿ ಮನೆ ದೇವರಿಗೆ ಪೂಜೆ ಮಾಡಿ ಇಡೀ ಊರು ಸಂಬಂಧಿಕರಿಗೆ ಬಾಡೂಟವನ್ನ ಕೂಡ ಹಾಕಿಸಿತಂತೆ ಕುಟುಂಬ. ಬಾಡೂಟದ ಮಾರನೇ ದಿನವೇ ಯುವಕ ನಾಪತ್ತೆಯಾಗಿದ್ದಾನೆ. ಚಿಕ್ಕವನಿಂದಾಗಲೇ ತೀರ್ ಹೋಗಿದ್ರಂತೆ ಯುವಕನ ತಂದೆ ತಾಯಿ. ಈ ಹಿನ್ನೆಲೆ ಆತನನ್ನ ಜೋಪಾನ ಮಾಡಿದ್ದು ಅಜ್ಜಿ ನಾಗಮ್ಮ. ಈಗ ಮೊಮ್ಮಗ ಇಲ್ಲ ಅನ್ನೋ ಕಾರಣಕ್ಕೆ ಕಣ್ಣೀರ್ ಹಾಕ್ತಿದ್ದಾರೆ. ಕಳೆದ 20 ದಿನಗಳಿಂದ ಮೊಮ್ಮಗನಿಗಾಗಿ ಹುಡುಕದ ಊರಿಲ್ಲ, ತಿರುಗಾಡದ ಜಮೀನು ಕೂಡ ಇಲ್ವಂತೆ. ಮಂತ್ರಾಲಯ, ಆಂಧ್ರ, ತೆಲಂಗಾಣ, ಯಾದಗಿರಿ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ ಸೇರಿ ಹಲವೆಡೆ ಆಲ್ರೆಡಿ ಮೊಮ್ಮಗನಿಗಾಗಿ ಅಜ್ಜಿ ಕೂಡ ಹುಡುಕಾಡಿದ್ದಾರೆ. ಅಜ್ಜಿ ಅಂದ್ರೆ ಇಟ್ ಮೀನ್ಸ್ ಇಡೀ ಗ್ರಾಮದ ಜನ ಹುಡುಕಾಡ್ತಿದ್ದಾರಂತೆ. ಲಾಲಪುರ ಓದಿನ್ರಿ ಸರ್. ಲಾಲಪುರ ಆಗೋದು ಲಿಂಗಸೂರು ಓದಿನ್ರಿ ಸರ್. ಲಿಂಗಸೂರು ಆಗೋದು ಮಾನ್ವಿ ಓದೇನ್ರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.